ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೇಳಿ ಸರ್. ಕಮಲಿ ಅವರೇ, ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದೀವಿ ನಾವು. ಯಾಕೆ ಸರ್, ಏನಾಯ್ತು? ಮೋಸ್ಟ್ಲಿ ಇದೆಲ್ಲ ಪ್ರೀ ಪ್ಲಾನ್ ಅನ್ಸುತ್ತೆ. ಅಜ್ಜಿ ನಿಮ್ಮನ್ನ ಮನೆ ಕರ್ಸ್ಕೊಂಡಿರೋದು ಪ್ಲಾನ್ ಮಾಡಿನೇ. ಸರ್, ಯಾಕಂಗೆ ಹೇಳ್ತಿದ್ದೀರಾ? ಅಜ್ಜಿ ಏನ್ ಪ್ಲಾನ್ ಮಾಡವ್ರೆ? ಐ ಮೀನ್, ಅಜ್ಜಿ ಅಂದ್ರೆ ಅಜ್ಜಿ ಅಲ್ಲ, ಅನಿಕಾ ಮತ್ತೆ ಊರ್ಮಿಳಾ ಆಂಟಿ ಅವ್ರ ಪ್ಲಾನ್ ಇರ್ಬೋದಿದು. ಯಾಕಂದ್ರೆ ಅನಿಕಾ ನಮ್ಮನೆಗೆ ಬಂದಿದ್ದಾಳೆ. ಈ ಟೈಮಲ್ಲಿ ಅಜ್ಜಿ ಅಂಬಿನ ಕಾಲ್ ಮಾಡಿ ಕರೆದಿದ್ದಾರೆ ಅಂದ್ರೆ ಇದ್ರ ಹಿಂದೆ ಅನಿಕಾ ಪ್ಲಾನ್ ಖಂಡಿತ ಇದೆ. ಅನಿಕಾ ನಮ್ಮನೆ ಆಗೋಳ? ಹೌದು ಕಮಲಿ ಅವರೇ, ಅದೇನೋ ಹರಕೆ ಅನ್ನೋ ರೀಸನ್ ಇಟ್ಕೊಂಡು ಅನಿಕಾ ಮನೆಗೆ ಹೋಗಿದ್ದಾಳೆ. ಅವಳಿಗೆ ಏನೋ ಡೌಟ್ ಬಂದಿದೆ ಅನ್ಸುತ್ತೆ. ವಿಡಿಯೋ ಕಾಲಲ್ಲಿ ನಿಮ್ಮನ್ನ ಹುಡುಕ್ತಾ ಇದ್ಲು. ಐ ಥಿಂಕ್ ಕಮಲಿ ಮತ್ತೆ ಅಂಬಿ ಒಬ್ಳೇನಾ ಅಂತ ಅವಳಿಗೆ ಡೌಟ್ ಬಂದಿದೆ. ಅದನ್ನ ಕ್ಲಾರಿಟಿ ತಗೊಳ್ಳೋದಕ್ಕೆ ನಂಗೆ ವಿಡಿಯೋ ಕಾಲ್ ಮಾಡಿದ್ಲು. ಸರ್, ಯಾಕೋ ನೀವ್ ಅನ್ಕೊಂಡಿರೋದು ದಿಟ್ಟ ಅನ್ನಿಸ್ತೈತೆ. ಮೊದ್ಲೇ ಅನಿಕಾ ಸರಿ ಇಲ್ಲ ಸರ್. ಹಿಂಗೇನ ಮಾಡಿದ್ರು ಮಾಡಿರ್ಬೋದು. ಆಮ್ಯಾಕೆ ಇಲ್ಲಿ ಚಿಕ್ಕಮ್ಮನೂ ಆಟಯ್ಯ ನನ್ನ ಪರೀಕ್ಷೆ ಮಾಡ್ತಾನೆ ಅವ್ರೆ. ನಾನು ಹೋಗಿದ್ದ ಜಾಗದಾಗೆಲ್ಲ ಹಿಂದೆನೆ ಬರ್ತಾವ್ರೆ. ಹೌದು, ಈಗ ನಾವೇನಾದ್ರೂ ಮಾಡಿ ಎರಡೂ ಕಡೆ ಇರೋರು ಬೇರೆ ಬೇರೆ ಅಂತ ಪ್ರೂವ್ ಮಾಡ್ಬೇಕು. ಇಲ್ಲಾಂದ್ರೆ ನಮಗ್ ಪಕ್ಕಾ ಪ್ರಾಬ್ಲಮ್ ಆಗುತ್ತೆ. ಸರ್, ನಾವ್ ಹೆಂಗನ ಮಾಡಿ ಈ ಗುಟ್ಟನ್ನ ಸಾಧಿಸ್ಲೇಬೇಕು. ಹೆಂಗನ ಮಾಡಿ ಒಂದ್ ಸಂಜೆ ತನಕ ನೀವು ಮ್ಯಾನೇಜ್ ಮಾಡಿ ಸರ್. ನಾನಿಲ್ಲಿದ್ದು ವಾಪಸ್ ಬಂದ್ಬಿಡ್ತೀನಿ. ಓಕೆ. ನಿನ್ನ ನೋಡಿದ್ರೆ ಕಮಲಿ ನೋಡ್ದ ಹಾಗೆ ಅನ್ಸತ್ತೆ ಕಣಮ್ಮ. ಅವಳು ನಿನ್ನ ಹಾಗೆ ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಆದ್ರೆ ನೀನ್ ಸ್ವಲ್ಪ ಹೊರಟು ಅನ್ಸ್ತೀಯ. ಆದ್ರೆ ನಿನ್ ಮನ್ಸು ತುಂಬಾನೇ ಒಳ್ಳೇದು. ಕಮಲಿದು ನಿಂದು ರೀತಿನೇ ಬೇರೆ, ಆದ್ರೆ ಮನ್ಸು ಒಂದೇನಮ್ಮ. ಅಜ್ಜಿ, ಅವಳ ಬಗ್ಗೆ ನೀವು ಮಾತಾಡ್ಬೇಡಿ. ಯಾಕಮ್ಮ? ಯಾಕೆ ನಿನ್ನ ಅವಳ ಬಗ್ಗೆ ಇಷ್ಟೊಂದು ಕೋಪ? ಅವಳಂದ್ರೆ ನನ್ಗೆ ಇಷ್ಟ ಇಲ್ಲ ಅಷ್ಟೇ. ಅವಳು ನಿನ್ ಸ್ವಂತ ತಂಗಿನಮ್ಮ. ಅದಕ್ಕೇನಿವಾಗ? ನೀನು ಕಮಲಿ ಇಬ್ರು ಒಂದೇ ತಾಯಿ ಹೊಟ್ಟೆಲಿ ಒಂದೇ ರಕ್ತನ ಹಂಚ್ಕೊಂಡು ಹುಟ್ಟಿದವ್ರು. ಇನ್ ಮುಂದಿನ ದಿನದಲ್ಲೂ ಅಷ್ಟೇ ನೀವಿಬ್ರು ಒಬ್ರನ್ನ ಬದ್ ಬಿಟ್ಕೊಡ್ಬಾರ್ದು. ಕಮಲಿ ತುಂಬಾ ಪಾಪದವಳು. ನೀನ್ ಯಾರಿಗೂ ಜಗ್ಗಲ್ಲ. ಆದ್ರೆ ಕಮಲಿ ಹಾಗಲ್ಲಮ್ಮ. ನೀನ್ ಅವಳ ಜೊತೆ ಇದ್ರೆ ಅವಳಿಗೂ ಯಾವುದೇ ರೀತಿ ಕಷ್ಟ ಬರಲ್ಲ. ಆಗ ನೀನು ಖುಷಿಯಾಗಿರ್ತೀಯ, ಅವಳು ಖುಷಿಯಾಗಿರ್ತಾಳೆ. ಅಜ್ಜಿ, ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಮಮಕಾರ ಅಜ್ಜಿ? ಇನ್ ಮುಂದೆ ನನಗೋಸ್ಕರನಾದ್ರೂ ನೀವಿಬ್ರು ಅನ್ಯೋನ್ಯವಾಗಿರ್ಬೇಕು. ಸಾಧ್ಯನೇ ಇಲ್ಲ ಅಜ್ಜಿ. ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಬೆಳ್ದೇ ಇಲ್ಲ. ಒಟ್ಟಿಗೆ ಇಲ್ಲದೆ ಹೋದ್ರು ಅವಳು ನಿನ್ ತಂಗಿ ಅನ್ನೋ ಸತ್ಯ ಬದ್ಲಾಗಲ್ಲ ಅಲ್ವಮ್ಮ. ಎಷ್ಟ್ ದಿನ ಏನೋ ಇರ್ಲಿಲ್ಲ ನಿಜ. ಆದ್ರೆ ಇನ್ ಮುಂದೆ ನೀವಿಬ್ರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರ್ಬೋದಲ್ವಾ. ಸುಮ್ನೆ ಅವಳ ಮೇಲೆ ನಿನ್ ಜಿದ್ದು ಸಾಧಿಸ್ಬೇಡ ಅಂಬಿ. ಅವಳು ನಿನ್ ಸ್ವಂತ ತಂಗಿ. ಅವಳಿಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ. ನೀನ್ ಅವಳ ಬಗ್ಗೆ ಇನ್ ಮುಂದೆ ತಪ್ಪಾಗಿ ನಡ್ಕೋಬೇಡ. ಸರಿ ಅಜ್ಜಿ, ತಪ್ಪಾಗೂ ನಡ್ಕೊಳಲ್ಲ, ಜೋರಾಗೂ ಮಾತಾಡಲ್ಲ. ಇವಾಗ ನೀವು ಮಲ್ಕೊಳ್ಳಿ, ಟೈಮ್ ಆಯ್ತು. ಬಾ, ನೀನು ನನ್ನ ಜೊತೆ ಮಲ್ಗೋ ಬಾ. ನೀವು ಮಲ್ಕೊಳ್ಳಿ. ಎಂತ ಬ್ಯಾಡ್ ಪೇಟ್ ನಂದು. ಅಲ್ಲ, ಮನೆಯವರೆಲ್ಲರೂ ಊಟ ಮಾಡ್ಕೊಂಡು ಹೋದ್ರು. ಬಟ್ ಬಾಯಿ ಮಾತಿಗೂ ನೀನು ಊಟ ಮಾಡಮ್ಮ ಅನಿಕಾ ಅಂತ ಹೇಳಿಲ್ವಲ್ಲ. ನಾನೇನು ನಿಮ್ಮ ಮನೆ ಪರ್ಮನೆಂಟ್ ಕೆಲಸದವಳಂತ ಅನ್ಕೊಂಡ್ಬಿಟ್ಟಿದ್ರಾ? ಶಿಟ್, ಇನ್ಸ್ಟೆಡ್ ಆಫ್ ದ್ಯಾಟ್ ಫುಲ್ ಪಾತ್ರೆ ಎಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ತೊಳಿಯಕ್ಕೆ.
ನಾನೇನಾದ್ರೂ ಋಷಿನ ಮದುವೆ ಆಗ್ಬಿಟ್ರೆ ಇರೋ ಬರೋ ಕೆಲಸ ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ಬಿಡ್ತಾರೇನೋ. ಗಾಡ್. ಅಲ್ಲ, ಇವರಿಬ್ರು ಎಲ್ಲಿ ಹೋದ್ರು? ಇನ್ನ ಬಂದೇ ಇಲ್ವಲ್ಲ. ನನ್ನ ಫೋನ್ ಬೇರೆ ಪಿಕ್ ಮಾಡ್ತಿಲ್ಲ. ಎಲ್ಲಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ, ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋದು ಹೇಗೆ? ಏನ್ ಮಾಡ್ಲಿ? ಹಾ, ಕಮ್ಮಿಗೆ ಒಂದು ಕಾಲ್ ಮಾಡ್ತೀನಿ ಅಲ್ವಾ? ಪರ್ಫೆಕ್ಟ್ ಐಡಿಯಾ. ಅನಿಕ್ ಮಾಡೋ ಕೆಲಸ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖ ಇಟ್ಕೊಂಡು ಕಾಲ್ ಮಾಡ್ತಾಳೆ? ನಾನಂತೂ ಕಾಲ್ ಪಿಕ್ ಮಾಡಲ್ಲ. ಯು ಇಡಿಯಟ್, ನನ್ ಕಾಲನ್ನೇ ಪಿಕ್ ಮಾಡ್ತಿಲ್ವಾ? ಆಹಾ, ಇವಳು ಕಾಲ್ ಪಿಕ್ ಮಾಡ್ತಿಲ್ಲ, ಆ ಋಷಿನೂ ಕಾಲ್ ಪಿಕ್ ಮಾಡ್ತಿಲ್ಲ. ಟೋಟಲ್ ಆಗಿ ನೀವಿಬ್ರು ನನ್ನ ಇಗ್ನೋರ್ ಮಾಡ್ತಿದ್ಯಾ? ಏನೇ ಕಮಲಿ, ಪವರ್ ಕೈಯಲ್ಲಿದೆ ಅಂತ ಜಾಸ್ತಿ ಮೆರಿತಾ ಇದ್ಯಾ? ಇದನ್ ಹೀಗೆ ಇರಕ್ಕೆ ನಾನ್ ಬಿಡಲ್ಲ ಕಣೆ. ಜಸ್ಟ್ ವೇಟ್ ಅಂಡ್ ವಾಚ್. ನೀವಾ? ಇದೇನನಿಕಾ ಹಿಂಗ್ ಶಾಕ್ ಆಗಿ ನೋಡ್ತಿದ್ಯಾ? ನಾವೇನೋ ನಿಮ್ಮನೆಗೆ ಬಂದಿರೋ ತರ ನೋಡ್ತಿದ್ಯಲ್ಲ. ನಾವು ಬಂದಿರೋದು ನಮ್ಮನೆಗೆ, ನೀನ್ ಯಾಕೆ ಶಾಕ್ ಆಗ್ಬೇಕು? ಸಾರಿ ಕಮ್ಲಿ, ಅದೇನು ಅಂದ್ರೆ ಅದೆಲ್ಲ ಬಿಡು, ನೀನೇನಿಲ್ಲಿ? ಅದು ಕಮ್ಲಿ, ನಾನ್ ದೇವ್ರಿಗೆ ಹರಕೆ ಹೊತ್ಕೊಂಡಿದೀನಿ. ಸೊ ಮನೆ ಕೆಲ್ಸದವಳ ತರ ಕೆಲಸ ಮಾಡ್ತಾ ಇದ್ದೀನಿ. ಹಾಗ್ ಮಾಡಿದ್ರೆ ಅದು. ಓ, ಇದೊಂದು ಹೊಸ ನಾಟಕ. ನೀನು ಹರಕೆ ಹೊತ್ಕೊಳ್ಳೋದ? ಯಾವಾಗಿಂದ ದೇವ್ರನ್ನ ನಂಬಕ್ ಶುರು ಮಾಡ್ದೆ? ಕಮ್ಲಿ, ನೀನ್ ಯಾವಾಗ್ಲೂ ಹೀಗೆ ಅನ್ಕೋಬೇಡ ಪ್ಲೀಸ್. ನಾನ್ ಚೇಂಜ್ ಆಗಿದ್ದೀನಿ. ಯು ಹ್ಯಾವ್ ಟು ಟ್ರಸ್ಟ್ ಮೀ. ಕಂಬ್ಲಿ ಅವರ, ಅನಿಕಾ ಏನಾದ್ರೂ ಮಾಡ್ಕೊಳ್ಳಿ, ನೀವು ಆಚೆ ಕಡೆ ಸುತ್ತಾಡಿ ಸುಸ್ತಾಗಿದ್ರೆ ಬನ್ನಿ ರೆಸ್ಟ್ ಮಾಡಿ. ಅಂಬಿ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ? ಬರ್ತಾಳೋ ಇಲ್ವೋ? ಹಾ, ಅಕಸ್ಮಾತ್ ಅವಳು ಬಂದಿಲ್ಲ ಅಂದ್ರೆ 100% ಕನ್ಫರ್ಮ್, ಡೌಟೇ ಇಲ್ಲ, ಅವಳು ಕಮಲಿ ಅಂತಾನೆ. ಏನ್ ಚಿಕ್ಕ ಮಮ್ಮಿ, ಇನ್ನೂ ಮಲ್ಕೊಂಡಿಲ್ವಾ? ಓ, ನನ್ಗೋಸ್ಕರನೇ ಕಾಯ್ತಿದ್ರಾ? ನಾನ್ ಬರ್ತೀನೋ ಇಲ್ವೋ ಅಂತ ಡೌಟಾ? ಹಾಗೇನೂ ಇಲ್ಲ, ನನಗೋಸ್ಕರ ಕಾಯ್ತಿದ್ದೀರಾ ಅಂತ ಗೊತ್ತು. ಏನ್ ಲವ್ ಅಲ್ವಾ ನನ್ ಮೇಲೆ? ಚಿಕ್ಕ ಮಮ್ಮಿ, ಬಿರಿಯಾನಿ ಏನ್ ಸೂಪರ್ ಆಗಿತ್ತು ಗೊತ್ತಾ? ಬೇಕಾದ್ರೆ ಒಂದ್ಸಲ ಸ್ಮೆಲ್ ನೋಡಿ. ಏನ್ ಮಾಡ್ತಿದ್ಯಾ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಏ ಚಿಕ್ಕ ಮಮ್ಮಿ, ಒಂದ್ಸಲ ಸ್ಮೆಲ್ ನೋಡಿದ್ರೆ ಅಡಿಕ್ಟ್ ಆಗಿ ಹೋಗ್ತೀರಾ. ಆಮೇಲೆ ನೀವೇ ಒಂದ್ ಬಿರಿಯಾನಿ ಕೊಡ್ಸು ಅಂತ ನಾನು ಹಿಂದೆ ಬೀಳ್ತೀರಾ. ಬೇಕಾ ನೀವೇ ಒಂದ್ಸಲ ನೋಡಿ. ಬೇಡ. ಏ ಚಿಕ್ಕ ಮಮ್ಮಿ, ನೀನ್ ಬರ್ಬೇಡ ನೀನು. ಚಿಕ್ಕ ಮಮ್ಮಿ, ನಿಂತ್ಕೊಳ್ಳಿ. ಒಳ್ಳೆ ದೆವ್ವ ನೋಡ್ದಂಗ್ ಓಡೋಗ್ತಿದ್ದೀರಲ್ಲ. ನಾನನ್ ಕೈನ ಬಾಗಿಟ್ಬಿಟ್ನಾ? ಚಿಕ್ಕ ಮಮ್ಮಿ.
ಯಾರು? ಸರ್ ನಾನು ರಿಷಿ ಸರ್, ಬಾಗ್ಲು ತೆಗೀರಿ ಪ್ಲೀಸ್. ಇವಳು ನಿಜವಾಗ್ಲೂ ಮಾಡೋ ಕೆಲಸ ಇಲ್ವಾ? ಈಗ ಬಾಗ್ಲು ತೆಗೆದ್ರೆ ಕಮಲಿ ಅವ್ರು ಇಲ್ಲ ಅಂತ ಗೊತ್ತಾಗೋಗುತ್ತೆ, ತೆಗೆದೇ ಇದ್ರೆ ಡೌಟ್ ಬರುತ್ತೆ. ಏನ್ ಮಾಡ್ಲಿ? ಸರ್ ಏನು? ಏನಿಲ್ಲ ಸರ್, ಆಕ್ಚುಲಿ ಒಬ್ಳೆ ಕೆಳಗ್ ಮಲ್ಕೊಳಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ. ಬ್ಯಾಡ್ ಡ್ರೀಮ್ಸ್ ಎಲ್ಲ ಬರ್ತಿದೆ ಸರ್. ಇಫ್ ಯು ಡೋಂಟ್ ಮೈಂಡ್, ಇವತ್ತು ನಾನು ಇಲ್ಲೇ ಮಲ್ಕೊಳ್ಳ ಪ್ಲೀಸ್. ಅನಿಕಾ ಪ್ಲೀಸ್, ಯಾವ ಮುಖ ಇಟ್ಕೊಂಡು ಈ ತರ ಬಂದು ಕೇಳ್ತಿದ್ಯಾ ನೀನು? ನಾವು ಒಂದ್ಸಲಿ ನಿನ್ನ ರೂಮಲ್ಲಿ ಬಿಟ್ಕೊಂಡಿದ್ದಕ್ಕೆ ನಮ್ಮಿಬ್ರು ಮಧ್ಯೆ ಡಿವೋರ್ಸ್ ಆಗೋ ತರ ಮಾಡ್ಬಿಟ್ಟೆ. ಮತ್ತೆ ಅದೇ ತರ ಮಾಡಕ್ ಬಂದಿದ್ಯಾ ನೀನು? ಹಾ, ನೀನೇನೇ ಮಾಡಿದ್ರು ನನ್ನ ಪ್ರೀತಿ ಕಮಲಿ ಅವ್ರಿಗೆ ಮಾತ್ರ. ನನ್ನ ಮನ್ಸಲ್ಲಿ ನಿನ್ಗೆ ಯಾವತ್ತೇ ಎದುರು ಸ್ಥಾನ ಇರಲ್ಲ. ಪ್ಲೀಸ್, ಗುಡ್ ನೈಟ್. ಸರ್ ಪ್ಲೀಸ್ ಸರ್, ಸರ್ ಸರ್ ಒಂದ್ ನಿಮಿಷ ಸರ್, ಪ್ಲೀಸ್ ಪ್ಲೀಸ್. ಬಾ ಅನಿಕಾ, ಬಂದ್ಬಿಡು, ಬಂದ್ ಮಲ್ಕೋ. ಅಲ್ಲ, ಅಷ್ಟು ಹೇಳಿ ಟೈಮ್ ನಿಂಗೆ ಅರ್ಥ ಆಗ್ತಿಲ್ವಾ? ನಾನು ಕಮಲಿಯವ್ರಿಗೆ ದಾಚೆ ಹೋಗ್ಬಿಡ್ತೀವಿ, ನೀನ್ ಬಾ ಇಲ್ಲಿ ಬಂದ್ ಮಲ್ಕೋ. ಅಲ್ಲ, ಕಾಮನ್ ಸೆನ್ಸ್ ಇಲ್ವಾ? ಒಂದ್ ಗಂಟೆ ಹೆಂಡತಿ ಇರೋ ರೂಮಿಗೆ ಬಂದು ನಾನು ಮಲ್ಕೊಂತೀನಿ ಅಂತ ಕೇಳ್ತಿದ್ಯಲ್ಲ, ಛೀ, ಅಸಹ್ಯ ಆಗ್ತಿದೆ. ಅನಿತಾ, ನೀನು ಇಲ್ಲೇ ಇದೆಯಾ? ಅದು ಅದು ಭಯ. Please get out! ಕೇಳಿಸ್ಕೊಂಡೆ, ಎಲ್ಲಾನು ಕೇಳಿಸ್ಕೊಂಡೆ ಬೇಬಿ. ವೆರಿ ಬ್ಯಾಡ್. ಇದೆಲ್ಲ ಬೇಕಿತ್ತ ನಿನ್ಗೆ? ಮನೆಗೆ ಬಾ ಅಂದ್ರೆ ಯಾಕೆ ಕೇಳಲ್ಲ ನೀನು? ಮಾಮ್, ಆ ಕಮ್ಲಿ ನಿಜವಾಗ್ಲೂ ರೂಮಲ್ಲಿ ಇದ್ದಾಳಾ ಇಲ್ವಾ ಅಂತ ಕನ್ಫರ್ಮ್ ಆಗ್ಬೇಕು. ಇನ್ನು ಏನ್ ಕನ್ಫರ್ಮ್ ಆಗ್ಬೇಕು ಬೇಬಿ? ಅಂಬಿ ಇಲ್ಲಿದ್ದಾಳೆ. ಅಣ್ಣ, ನೀವೇನಿಲ್ಲಿ? ಏನೋ ಏನೋ ನೀನು ಎಡ್ವಟ್ಟು ಸಾಹೇಬ್ರ ಹತ್ರ ಯಾಕೋ ಜಗಳ ಮಾಡ್ಕೊಂಡೆ? ಜಗಳ ಅಲ್ಲ, ಏನಿಲ್ಲ ಅಣ್ಣ. ಆದ್ರೆ ನಂಗೊಂದು ಅರ್ಥ ಆಗ್ತಲ್ಲ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ. ಮೊದಲು ನೀನು ಅವ್ರಿಗೆ ಏನು ಮಾಡಿದೆ ಅಂತ ಹೇಳೋ. ಆಯಪ್ಪ ಬೇರೆ ಅಷ್ಟೊಂದು ಗರಂ ಆಗಿದ್ದಾನೆ. ನೀನೇನಾದ್ರೂ ಅವ್ರ ಕೈ ಸಿಕ್ಕಾಕೊಂಡ್ರೆ ಮುಗೀತು ಕತೆ. ಅದೇ ಭಯ ಆಗ್ತಿದೆ ಅಣ್ಣ. ನಾನು ಅವ್ರಿಗೇನು ಮಾಡಿಲ್ಲ, ಆದ್ರೂ ನನ್ಗೆ ಹಿಂಗೆ ಮಾಡ್ತಿದಾರ ಅವರು. ಅವ್ರು ಹಂಗೆ ಕಣೋ, ದೊಡ್ಡ ಜನ, ದೊಡ್ಡ ಪೋಸ್ಟಲ್ಲಿ ಇರೋರು. ವಿಧಿ ಇಲ್ಲದೆ ನಾವೇ ತಗ್ಗಿ ಬಗ್ಗಿ ನಡಿಬೇಕಷ್ಟೇ. ಅಪ್ಪಿ ತಪ್ಪಿನೋ ಅವ್ರ ಕಣ್ಣಿಗೆ ಕಾಣಿಸ್ಕೊಳಕ್ ಹೋಗ್ಬೇಡ. ಮನೆ ಬಿಟ್ಟು ಎಲ್ಲಿಗೂ ಹೋಗಕ್ ಹೋಗ್ಬೇಡ. ನಾನು ಎಲ್ಲಂದಲ್ಲಿ ಬಚ್ಚಿಟ್ಕೊಳ್ಳೋದು ಕಷ್ಟ ಅಣ್ಣ. ನಾಳೆ ದಿನ ಅವ್ರಿಗೆ ನಾನಿರೋ ಜಾಗ ಗೊತ್ತಾದ್ರೂ ಕಷ್ಟನೇ. ಅದಕ್ಕೆ ಮನೆ ಒಳಗಡೆನೆ ಬಚ್ಚಿಟ್ಕೊಂಡಿದ್ದೀನಿ. ಸರಿನಪ್ಪ, ಆದ್ರೆ ಹುಷಾರು, ಹೊರಗಡೆ ಬರೋದಕ್ಕೆ ಹೋಗ್ಬೇಡ. ಹಾ ಅಣ್ಣ, ಹಂಗೆ ಮಾಡ್ತೀನಿ. ಆದ್ರೆ ಅವ್ರೇನಾದ್ರೂ ಕೇಳಿದ್ರೆ ನೀನ್ ಮಾತ್ರ ದಯವಿಟ್ಟು ಏನು ಹೇಳಕ್ ಹೋಗ್ಬೇಡ. ಮನೆ ಕಡೆ ಹೋಗಿದ್ದೆ, ಅದ್ರಲ್ಲಿ ಯಾರು ಇಲ್ಲ ಅಂತ ಹೆಂಗಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋಣ. ಸರಿ, ನೀನ್ ಹೇಳ್ದಂಗೆ ಹೇಳ್ತೀನಿ. ನೀನು ಮಾಡಿರೋ ಹೆಲ್ಪನ್ನ ನಾನೇನು ಮರ್ತಿಲ್ಲ. ನೀನು ನನಗೆ ಬೇರೆಯವ್ರನ್ನ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಇದೊಂದು ಹೆಲ್ಪ್ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ನೀನು ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಸರಿ, ನಾನಿನ್ನು ಬರ್ತೀನಿ. ಯಾರು ಬಂದ್ರಪ್ಪ? ಮತ್ತೆ ಪೊಲೀಸ್ ಅವ್ರೇನಾದ್ರು? ಅಮರ್, ಅಮರ್,
ರಚನಾ, ಅಮರ್ ಬಾಗ್ಲು ತೆಗಿಯೋ. ನನ್ ರಚನಾ ಬಂದಿದ್ದಾಳ? ಏನ್ ಮಾಡ್ತಾ ಇದ್ದೀನಿ ನಾನು? ಅಂಬಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಆದ್ರೆ PCP ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಾನೀಗ ರಚನಾ ಜೊತೆ ಮೊದಲಿನ ಹಾಗೆ ಮಾತಾಡೋಗೋ ಇಲ್ಲ. ಅವಳು ಇಲ್ಲಿ ಬಂದಿರೋ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಅವಳಿಗೆ ಪ್ರಾಬ್ಲಮ್ ಆಗೋದು. ಅಮರ್, ನಾನ್ ರಚನಾ ಬಂದಿದ್ದೀನಿ, ಬಾಗ್ಲು ತೆಗಿ. ಅಮರ್, ಅತ್ತೆಮ್ಮ, ನಾನ್ ಕಾಲೇಜ್ ಹೋಗ್ಬಿಟ್ಟು ಬರ್ತೀನಿ. ಅಬ್ಬಾ, ಇವಳು ಫೈನಲಿ ಕಾಲೇಜಿಗೆ ಹೋದ್ಲು. ಈಗ ನಾನು ಆರಾಮಾಗಿರ್ತೀನಿ. ಇದೇನಿದು ಕಮ್ಲಿ? ಒಣಗೋಗಿರೋ ಚಪಾತಿ, ತಣ್ಣಗಾಗಿರೋ ಸಾಂಬಾರು. ಸೇವೆ ನಿಕಾ, ಸೇವೆ. ಇದನ್ ತಿಂದ್ರೆನೆಯ್ಯ ನಿನ್ನರ್ಕೆ ತೀರದು. ಇನ್ನು ಸ್ವಲ್ಪ ಬೇಕಂದ್ರೆ ಹೇಳು, ಅತ್ತೆಮ್ಮ ಹಾಕ್ತಾರೆ. ಏನ್ ಕರ್ಮ ನಂದು. ನಾನು ಯಾಕಾದ್ರೂ ಈ ಮನೆಗೆ ಟೆಸ್ಟ್ ಮಾಡಕ್ ಬಂದು. ಅಲ್ಲ, ಇವಳು ಅಂಬಿನ ಕಮ್ಲಿನ ನನ್ ಎಷ್ಟೇ ಒದ್ದಾಡಿದ್ರು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಹೊಟ್ಟೆ ಬೇರೆ ಹಸಿತಿದೆ, ಇದನ್ನ ನಾನು ತಿನ್ಲ. ಚಾಯ್ಸ್ ಇಲ್ಲ ಈಗ. ಏನು ಏನೋ ಬಾಗಿಲು ಸದ್ದಾಯ್ತು. ಅಂಬಿ ಎದಿರ್ಬೇಕು ಮೇಡಮ್. ಓ ಸರಿ. ಕಾಫಿ ರೆಡಿ. ಸಕ್ಕರೆ ಚೆನ್ನಾಗಿ ಸುರಿದಿದ್ದೀನಿ. ಚೆನ್ನಾಗೇ ಇದೆ, ಪರವಾಗಿಲ್ಲ. ಹಲೋ, ಇನ್ನು ಏನಿಲ್ಲ ನಿಂತಿದ್ದೀರಲ್ಲ, ಹೊರಡ್ಬೋದು ತಾನೆ? ಅಂಬಿ ರೂಮಲ್ಲೇ ಇದ್ಲು, ಇಲ್ಲೇ ಮಲಗಿದ್ಲು. ಅಂದ್ರೆ ಇವಳು ಅಂಬಿನೇ. ಯಾಕಂದ್ರೆ ಕಮ್ಲಿ ಅಲ್ಲಿದ್ದಾಳಲ್ಲ. ಅಮರ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅವನು ಈಗ್ಲೂ ನನ್ನ ಅವಾಯ್ಡ್ ಮಾಡ್ತಿದ್ದಾನೆ. ಇವತ್ತು ನಾನು ಅವನ ಮನೆ ಹತ್ರ ಹೋಗಿದ್ದೆ, ನನ್ಗೆ ಬರ್ಬೇಡ ಅಂತ ಹೇಳ್ಬಿಟ್ಟ. ಅಂಬಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ಮೇಲೆ ಅವ್ನ್ ನನ್ ಜೊತೆ ಚೆನ್ನಾಗಿರ್ಬೋದಿತ್ತಲ್ವಾ. ನನ್ಗೆ ಯಾಕೋ ಅವನ್ಗೆ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ಲ ಅನ್ನಿಸ್ತಿದೆ. ರಚ್ಚು, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಂದ.
ಪ್ಲೀಸ್ ಅಳೋದು ನಿಲ್ಸ. ಅಮರ್ಗೆ ನಿಜವಾಗಿಯೂ ನಿನ್ ಮೇಲೆ ಪ್ರೀತಿ ಇದೆ, ನಾನು ಹೇಳ್ತಾ ಇದ್ದೀನಿ. ಹೌದು ರಚನಾ. ನೀನ್ ಸುಮ್ಮನೆ ಏನೇನೋ ಅನ್ಕೊಂಡು ನೋವು ಮಾಡ್ಕೋತಿದ್ಯಾ ಮಗಳೇ, ಸಮಾಧಾನ ಮಾಡ್ಕೋ. ನಾನು ಅದೇ ನಂಬಿಕೆಲೇ ಇದ್ದೆ ಅಲ್ವಾ, ಆದ್ರೆ ಅವನಿವತ್ತು ನನ್ನ ಜೊತೆ ನಡ್ಕೊಂಡಿದ್ ರೀತಿ ನೋಡಿ ಕನ್ಫರ್ಮ್ ಆಗೋಯ್ತು. ನಮ್ ಲೈಫ್ ಯಾವತ್ತೂ ಸರಿ ಹೋಗಲ್ಲ. ಅಮರ್ ಯಾಕೆ ಈ ರೀತಿ ಆಡ್ತಿದ್ದಾನೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಕ್ಕಂತ ಹಾಗೆಲ್ಲ ಅಂದ್ಕೋಬೇಡ ನೋಡು. ಇದು ತುಂಬಾ ದಿನ ಗ್ಯಾಪ್ ಆಯ್ತಲ್ಲ, ಸೊ ಇದಕ್ಕಿದ್ದಾಗೆ ಅವನು ನಿನ್ ಜೊತೆ ಮೊದಲಿನ ಹಾಗೆ ವರ್ತಿಸೋದಕ್ಕೆ ಕಷ್ಟ ಆಗ್ತಿರ್ಬೋದು. ಹಾಗಾಗಿದ್ದೇನೋ ಅಂತಾನೆ ಅಲ್ವಾ ನಾನೇ ಅವನ್ನ ಮೀಟ್ ಮಾಡಕ್ ಹೋಗಿದ್ದು. ನಾನೇ ಹೋದ್ಮೇಲೂ ಅವ್ನ್ ಯಾಕೆ ನನ್ನ ಅವಾಯ್ಡ್ ಮಾಡ್ಬೇಕು? ಸರಿ, ಅವ್ನು ನಿನ್ನ ಹತ್ರ ಏನ್ ಹೇಳ್ದ ಸರಿಯಾಗಿ ಹೇಳು. ನೀನ್ ಇಲ್ಲೆಲ್ಲ ಬರ್ಬೇಡ, ನಾನೆಂತ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಅಂದ. ಅಂತ ಏನ್ ಪ್ರಾಬ್ಲಮು ನನ್ನ ಬರ್ಬೇಡ ಅನ್ನೋಕೆ? ನೋಡು ರಚನಾ, ಅವನು ಏನೋ ಪ್ರಾಬ್ಲಮ್ ಇರ್ಬೋದಲ್ವಾ, ನಾವು ಅದನ್ನು ತಿಳ್ಕೊಳ್ದೆ ಅವನ್ನ ಬ್ಲೇಮ್ ಮಾಡೋದು ಸರಿ ಅಲ್ಲ. ನೋಡು, ನೀನು ಹೀಗೆ ಫೀಲ್ ಮಾಡ್ಕೊಳ್ಳೋದು, ಅಳೋದು ಇದೆಲ್ಲ ಬೇಡ. ನೋಡು, ನಾನು ಅವನ ಹತ್ರ ಹೋಗಿ ಮಾತಾಡ್ತೀನಿ, ನಾನು ಸರಿ ಮಾಡ್ತೀನಿ, ನೀನು ಅಳ್ಬೇಡ, ಸುಮ್ಮನೆ ಇರು. ಇಲ್ಲ ಅಣ್ಣ, ನಾನು ಇಷ್ಟ ದಿನ ಸರಿ ಹೋಗುತ್ತೆ ಅಂತಾನೆ ಕಾದೆ, ಆದ್ರೆ ಇದು ಸರಿ ಹೋಗಲ್ಲ. ನನ್ನ ಹಣ ಬರನೇ ಸರಿ ಇಲ್ಲ. ನಾನ್ ಬೇಡ ಅಂದ್ರು ನನ್ನ ಕಾಡ್ದ. ನನ್ ಗೊತ್ತಿಲ್ದೇನೋ ಹಾಗೆ ತಾಳಿ ಕಟ್ಟಿ ನನ್ನ ಲೈಫಲ್ಲಿ ಬಂದ. ಬಂದ್ಬಿಟ್ರು. ಏನು ನಮ್ ಋಷಿ ಅಂತೆ, ನಮ್ ಋಷಿ. ಹೇ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಿನ್ನ ಹತ್ರ ನಾನು ಮಾತಾಡೋದಕ್ಕೆ ಬಂದಿಲ್ಲ. ಅಮರ್, ಈಗ ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳು. ಟೈಮ್ ಮೀರೋದ್ಮೇಲೆ ನೀನಾಗೆ ಬಂದು ನನ್ನ ತಂಗಿ ಬೇಕು ಅಂದ್ರು ನಿನಗೆ ನನ್ನ ತಂಗಿ ಸಿಗಲ್ಲ. ಏ ಹೋಗಲ್ಲ, ಹೋಗು. ಅದೇನ್ ಮಾಡ್ಕೊಂತೀಯ ಮಾಡ್ಕೋ ಹೋಗು. ನೀನ್ ಏನೇ ಬೆದರಿಕೆ ಹಾಕಿದ್ರು ನಮ್ ಬ್ರದರ್ ಅಂತೂ ನಿನ್ ತಂಗಿ ಹತ್ರ ವಾಪಸ್ ಬರಲ್ಲ. ಏನು ನಿನ್ ತಂಗಿಗೆ ಇನ್ನೊಂದು ಮದುವೆ ಮಾಡಿಸ್ಬಿಡ್ತೀಯಾ? ಅದ್ ನಿನ್ ಕೈಯಲ್ಲಿ ಆಗಲ್ಲ ಕಣೋ. ನೀನ್ ಏನೇ ತಿಪ್ಪುರ್ಲಾಗ ಹಾಕಿದ್ರು ಅವನಂತೂ ನಿನ್ ತಂಗಿಗೆ ವಾಪಸ್ ಲೈಫ್ ಕೊಡಲ್ಲ ಅಲ್ವಾ ಬ್ರದರು? ನೀನೊಳ್ಳ ಮದ್ವೆ ಆಗಿದ್ದೆ ದ್ವೇಷ ತೀರ್ಸ್ಕೊಳಕ್ ತಾನೆ? ಬರಲ್ಲ ಅಂತ ಹೇಳು. ಹೌದು, ಏನಾದ್ರೂ ಆಗ್ಲಿ, ನಾನು ಇನ್ನೊಂದ್ಸತಿ ನಿಮ್ ತಂಗಿ ಕಡೆ ತಿರುಗಿ ನೋಡೋದು ಇಲ್ಲ, ಆ ಕಡೆ ಬರೋದು ಇಲ್ಲ. ನಾವೇನೋ ಅನ್ಕೊಂಡು ಹೋದ್ವಿ, ಆದ್ರೆ ಅಮರ್ ಬೇರೆ ಮನಸ್ಥಿತಿಲ್ಲ ಇದ್ದಾನೆ. ಏನ್ ಮಾಡೋದು? ಸರ್, ನನ್ಗನ್ನಿಸ್ತೈತೆ ಅಮರ್ ಅಣ್ಣಂಗೆ ಇನ್ನ ಪೊಲೀಸ್ ಭಯ ಐತೆ ಅಂತ. ಒಪ್ಕೋತೀನಿ, ಆದ್ರೆ ರಚನಾ ಎಷ್ಟು ದಿನ ಅಂತ ಹೀಗೆ ಕಾಲ ಕಳೆಯೋದು? ಸರ್, ಅಮರ್ ಅಣ್ಣಂಗೆ ಭಯ ಹೋಗ್ಬೇಕು ಅಂದ್ರೆ ರಚನೆಗೆ ಇನ್ನೊಂದು ಮದ್ವೆ ಮಾಡ್ಸುಮ. ಅವಾಗ ಅಮರ್ ಅಣ್ಣ ಸರಿ ಹೋಯ್ತಾನೆ. ಏನ್ ಹೇಳ್ತೀರಾ ಕಮಲಿಯವರ? ಇನ್ನೊಂದು ಮದ್ವೆನಾ? ಹ್ಞೂ ಸರ್. ಅಮರ್ ಅಣ್ಣನ ಕಣ್ಣಾಗೆ ರಚನನ್ ಮ್ಯಾಕಿರೋ ಪ್ರೀತಿನ ನಾನ್ ನೋಡಿದೀನಿ. ರಚನಾ ಬೇರೆ ಹುಡುಗನ ಜೊತೆ ಸಲಿಗೆಯಾಗಿ ನಡ್ಕೊಂಡ್ರೆ ಅಮರ್ ಅಣ್ಣ ಅದನ್ನ ಸಹಿಸಕ್ಕಿಲ್ಲ. ಇವಾಗ ರಚನಾ ಬೇರೆ ಹುಡುಗನ ಮದ್ವೆ ಆಯ್ತಿದ್ದಾಳೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ನ್ ಬದ್ನೆ ಬರ್ತಾನೆ ಸರ್. ಅವ್ನ್ ಬದ್ಲಾಯ್ತಾನೆ ಅಂತ ನನ್ಗನ್ನಿಸ್ತೈತೆ. ಆದ್ರೆ ಹುಡುಗ ಬೇಕಲ್ಲ?
ಹಾಯ್ ಕಮ್ಲಿ. ಹಲೋ ಶಂಭು, ನಾಳೆ ನಿನ್ಗೂ ರಚನೆಗೂ ಮದ್ವೆ. ಕಮ್ಲಿ, ಏನ್ ಹೇಳ್ತಿದ್ಯಾ? ಹ್ಞೂ ಶಂಭು, ನಾಳೆ ರಿಜಿಸ್ಟರ್ ಆಫೀಸ್ನಾಗೆ ನಿಂದು ರಚನೆಂದು ಡ್ಯೂಪ್ಲಿಕೇಟ್ ಮದ್ವೆ. ನೀನು ಮದ್ವೆ ಗಂಡಿನ ತರ ರೆಡಿಯಾಗಿ ಬರ್ಬೇಕು, ಓಕೆನಾ? ಇದರಿಂದಾದ್ರೂ ರಚನನ್ ಜೀವನ ಸರಿ ಹೋಯ್ತಾಯ್ತಾ ನೋಡಮ್ಮ. ಸರಿ ಕಮ್ಲಿ, ಅವಳ ಲೈಫ್ ಸರಿ ಹೋಯ್ತದೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ಸ್ ಶಂಭು. ನಾಳೆ ಏನಾಯ್ತೈತೆ ಅಂದ್ರೆ ಫೋನ್ ತೆಗಿ ಚಿನ್ನ, ಪ್ಲೀಸ್ ಒಂದ್ಸಲ ಫೋನ್ ತೆಗಿ. ಏನ್ ಮಾಡೋದೀಗ? ರಚನಾ, ಸರಿಯಾಗಿ ಯೋಚನೆ ಮಾಡಿದ್ಯಾ? ಈ ತರ ಡಿಸಿಷನ್ ತಗೊಂಡಿದ್ಯಾ? ಅಲ್ಲ, ಇಷ್ಟೊಂದು ಅರ್ಜೆನ್ಸಿಯಲ್ಲಿ ಯಾರಾದ್ರೂ ಮದ್ವೆ ಆಗ್ತಾರಾ? ಅದು ಹೋಗಿ ಹೋಗಿ ಶಂಭುನ ಮದ್ವೆ ಆಗ್ತಿದ್ಯಾ? ಪ್ಲೀಸ್ ಜಸ್ಟ್ ಥಿಂಕ್ ಒನ್ಸ್ ರಚನಾ. ಅನಿಕಾ, ನಿನ್ ಪ್ರಾಬ್ಲಮ್ ಏನು? ನಮ್ಮ ಮನೆಯವರೇ ನನಗೆ ಕ್ವೆಶ್ಚನ್ ಮಾಡ್ತಾ ಇಲ್ಲ ಅಂತದ್ರಲ್ಲಿ ನಿಂದೇನು? ನೋಡು, ಇದು ನನ್ನ ಪರ್ಸನಲ್ ಮ್ಯಾಟರು, ನೀನ್ ಇದ್ರಲ್ಲೆಲ್ಲ ಇಂಟರ್ಫಿಯರ್ ಆಗ್ಬೇಡ. ಸರ್, ನಾವ್ ಅನ್ಕೊಂಡಿದ್ದೆಲ್ಲ ಆಯ್ತೈತೆ ಅಲ್ವಾ? ಕಮ್ಲಿ ಅವರೇ, ಟೆನ್ಷನ್ ಆಗಬೇಡಿ, ನಾವು ಅನ್ಕೊಂಡಿದ್ದೆಲ್ಲ ಹಾಗೆ ಆಗತ್ತೆ. ಒಂದ್ ಸ್ವಲ್ಪ ಹೊತ್ತು ಕಾದ್ ನೋಡೋಣ, ಅವ್ನು ಬಂದೇ ಬರ್ತಾನಲ್ವಾ? ಹೌದು ಸರ್. ಒಟ್ನಾಗೆ ನಮ್ ರಚನೆ ಬದುಕು ಸರಿ ಹೋದ್ರೆ ಅಷ್ಟೇ ಸಾಕು ಸರ್. ಯೋಳು HMT? ಹೌದಾ, ಸರಿ HMT. ಕಮ್ಲಿ ಅವರೇ, ಏನಾಯ್ತು, ಬರ್ತೀಯನಲ್ವಾ? ಹ್ಞೂ ಸರ್, ಅಮರಣ್ಣಂಗೆ ಎಲ್ಲ ವಿಷಯ ತಿಳಿಸೋನಂತೆ. ಖಂಡಿತ ಬರ್ತಾನಲ್ವಾ? ಹ್ಞೂ ಸರ್, ಖಂಡಿತವಾಗ್ಲೂ ಬರ್ತಾನಂತೆ. ಒಂದ್ 10:15 ಅಷ್ಟೊತ್ತಿಗೆ ಇಲ್ಲಿರ್ತಾನೆ ಅಂತ ಹೇಳ್ದ. ಇನ್ನ ಟೈಮ್ ಆಯ್ತಲ್ಲ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.